ಹೆಲೋ ಗೈಸ್, ಕನ್ನಡ ವ್ಯಾಕರಣದ ಮುಂದಿನ ಭಾಗವಾಗಿ ಸಮಾಸಗಳು ಎಂದರೇನು ಅಂತ ನೋಡೋಣ ಬನ್ನಿ. ಸಮಾಸಗಳು ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದನ್ನು ಸಮಾಸಗಳು ಎನ್ನುತ್ತಾರೆ. ಅಂದರೆ ಇಲ್ಲಿ ಸಿಂಪಲಾಗಿ ಹೇಳೋದಾದರೆ ಎರಡು ಅಥವಾ ಅನೇಕ ಪದಗಳು ಸೇರಿ ಒಂದು ಹೊಸ ಪದ ಆಗೋದನ್ನು ಸಮಾಸ ಅಂತ ಹೇಳ್ತೀವಿ. ಆದರೆ ಮುಖ್ಯವಾಗಿ ಇಲ್ಲಿ ಏನು ಸ್ಪೆಷಲ್ ಕಂಡೀಷನ್ ಬಂದ್ಬಿಟ್ಟು ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು, ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು, ಅಂದರೆ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ತೆಗೆದು ಹಾಕಿ ಒಂದು ಹೊಸ ಪದ ಆಗೋದಕ್ಕೆ ಅದನ್ನು ಸಮಾಸ ಎಂದು ಹೇಳುತ್ತಾರೆ. ಉದಾಹರಣೆ ನೋಡೋದಾದರೆ ಪೂರ್ವ ಪದ ದೇವರ, ಉತ್ತರ ಪದ ಮಂದಿರ. ಈ ಎರಡು ಪದ ಸೇರಿ ಒಂದು ಹೊಸ ಪದ ಆಗೋದನ್ನೇ ನಾವು ಸಮಾಸ ಅಂತ ಹೇಳ್ತೀವಿ. ದೇವರ ಪ್ಲಸ್ ಮಂದಿರ, ದೇವ ಮಂದಿರ. ಇಲ್ಲಿ ನೋಡ್ಬೋದು ದೇವರ ಇಲ್ಲಿ ಈ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಒಂದು ಹೊಸ ಪದ ಆಗೋದನ್ನು ನಾವು ಸಮಾಸ ಅಂತ ಹೇಳ್ತೀವಿ. ದೇವರ ಪ್ಲಸ್ ಮಂದಿರ, ಇಲ್ಲಿ ದೇವ ಮಂದಿರ. ಸಮಾಸದ ಮೊದಲ ಪದವನ್ನು ಪೂರ್ವ ಪದವೆಂದು ಕರೆಯುತ್ತಾರೆ. ಸಮಾಸದ ಎರಡನೇ ಪದವನ್ನು ಉತ್ತರ ಪದವೆಂದು ಕರೆಯುತ್ತಾರೆ. ನಾವು ಈಗ ಆಲ್ರೆಡಿ ನೋಡಿದ್ವಿ, ಸಮಾಸದ ಮೊದಲನೇ ಪದ ಪೂರ್ವ ಪದ ಹಾಗೂ ಎರಡನೇ ಪದವನ್ನು ಉತ್ತರ ಪದ ಎಂದು ಕರೆಯುತ್ತಾರೆ. ಮುಂದನೆಯದಾಗಿ ವಿಗ್ರಹ ವಾಕ್ಯ. ಸಮಾಸದ ಅರ್ಥವನ್ನು ಬಿಡಿಸಿ ಹೇಳುವ ಮಾತುಗಳ ಗುಂಪಿಗೆ ವಿಗ್ರಹ ವಾಕ್ಯವೆಂದು ಹೆಸರು. ಅಂದರೆ ಸಮಾಸದ ಅರ್ಥವನ್ನು ಬಿಡಿಸಿ ಬರೆಯುವ ಒಂದು ಗುಂಪಿಗೆನೇ ವಿಗ್ರಹ ವಾಕ್ಯ ಅಂತ ಹೇಳುವುದು. ಸಮಾಸ ಪದಗಳಾಗುವ ಸನ್ನಿವೇಶಗಳು ಯಾವ್ದ್ಯಾವುದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸಂಸ್ಕೃತ ಶಬ್ದ ಅಥವಾ ಪದಗಳು ಸೇರಿ ಸಮಾಸವಾಗುತ್ತದೆ. ಕನ್ನಡ ಶಬ್ದ ಅಥವಾ ಪದಗಳು ಸೇರಿ ಸಮಾಸ ಪದಗಳಾಗುತ್ತದೆ. ಆದರೆ ಕನ್ನಡಕ್ಕೆ ಸಂಸ್ಕೃತ ಶಬ್ದಗಳು ಸೇರಿ ಸಮಾಸ ಆಗಲಾರದು. ಅಂದರೆ ಎರಡು ಸೇಮ್ ಪದಗಳೇ ಇರಬೇಕು. ಸಂಸ್ಕೃತ ಶಬ್ದಗಳೇ ಇರಬೇಕು. ಕನ್ನಡ ಶಬ್ದಗಳೇ ಸೇರಿ ಸಮಾಸವಾಗುತ್ತದೆ. ಕನ್ನಡಕ್ಕೆ ಸಂಸ್ಕೃತಕ್ಕೆ ಕನ್ನಡ ಶಬ್ದಗಳು ಸೇರಿ ಸಮಾಸ ಆಗಲಾರದು. ನೆಕ್ಸ್ಟ್, ಸಮಾಸ ವಿಧಗಳು. ಸಮಾಸದಲ್ಲಿ ಒಟ್ಟು 8 ವಿಧಗಳಿವೆ. ಅವುಗಳೆಂದರೆ ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ಅಂಶಿ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಬಹುವ್ರೀಹಿ ಸಮಾಸ, ಕ್ರಿಯಾ ಸಮಾಸ, ಗಮಕ ಸಮಾಸ. ಒಟ್ಟು 8 ವಿಧಗಳಿವೆ. ಇವುಗಳನ್ನು ಒಂದೊಂದಾಗಿ ಹಂಗಂದರೇನು ಮತ್ತು ಉದಾಹರಣೆಗಳನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ತತ್ಪುರುಷ ಸಮಾಸ. ಎರಡು ನಾಮಪದಗಳು ಸೇರಿ ಸಮಾಸ ಪದವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯಗಳು ಲೋಪವಾದರೆ ಅದನ್ನು ತತ್ಪುರುಷ ಸಮಾಸ ಎಂದು ಕರೆಯುತ್ತಾರೆ. ಅಂದರೆ ಎರಡು ನಾಮಪದಗಳು ಸೇರಿ, ಅಂದರೆ ಪೂರ್ವ ಪದ ಉತ್ತರ ಪದ ಎರಡೂ ಕೂಡ ನಾಮಪದಗಳು ಸೇರಿ ಸಮಾಸ ಪದವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ, ಪ್ರಧಾನ ಅಂದರೆ ಮೇಯ್ನ್, ಮುಖ್ಯ ಆಗಿದ್ದರೆ ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಬೇಕು. ಅಂದರೆ ಪೂರ್ವ ಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ತೆಗೆದು ಹಾಕಬೇಕು. ಲೋಪವಾದರೆ ತೆಗೆದು ಹಾಕಿದ್ದರೆ ಅದನ್ನು ತತ್ಪುರುಷ ಸಮಾಸ ಎಂದು ಕರೆಯುತ್ತಾರೆ. ಉದಾಹರಣೆ ನೋಡೋದಾದರೆ ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಇಲ್ಲಿ ಬೆಟ್ಟದ ಅನ್ನೋದು ವಿಭಕ್ತಿ ಪ್ರತ್ಯಯ ಆಗಿದ್ದು ತಾವರೆ ಅನ್ನೋ ಪದ ಪ್ರಧಾನವಾಗಿದೆ, ಅಂದರೆ ಮುಖ್ಯವಾಗಿದೆ. ಬೆಟ್ಟದ ಪ್ಲಸ್ ತಾವರೆ, ಈ ಬೆಟ್ಟದ ಅನ್ನೋದು ವಿಭಕ್ತಿ ಪ್ರತ್ಯಯ ಲೋಪ ಮಾಡಿ ಒಂದು ಹೊಸ ಪದ ಮಾಡೋದನ್ನೇ ನಾವು ಸಮಾಸ ಅಂತ ಹೇಳ್ತಾ ಇರೋದು. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಇಲ್ಲಿ ಒಂದು ಹೊಸ ಪದ ಆಗುತ್ತದೆ. ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಕಾಲಿನ ಪ್ಲಸ್ ಬಳೆ, ಕಾಲು ಬಳೆ. ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು. ಅಂದರೆ ಅಲ್ಲಿ ಈ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಯಾವುದು ಬಂದಿದೆ, ಒಂದು ಹೊಸ ವಿಭಕ್ತಿ ಪ್ರತ್ಯಯ ಹೊಸ ಪದ ಆಗಿ ರೂಪುಗೊಂಡಿದೆ. ತಲೆಯಲ್ಲಿ ಪ್ಲಸ್ ನೋವು, ತಲೆನೋವು. ಅರಸನ ಪ್ಲಸ್ ಮನೆ, ಅರಮನೆ. ದೇವರ ಪ್ಲಸ್ ಮಂದಿರ, ದೇವ ಮಂದಿರ. ಇನ್ನೊಂದು ಥರನೂ ಹೇಳ್ಬೋದಾದರೆ ಅರಸನ ಪ್ಲಸ್ ಮನೆ ಏನಂತ ಹೇಳ್ತೀವಿ, ಅರಮನೆ. ದೇವರ ಪ್ಲಸ್ ಮಂದಿರಕ್ಕೆ ಏನಂತ ಹೇಳ್ತೀವಿ, ದೇವ ಮಂದಿರ.
ಇಲ್ಲಿ ಎರಡನೇ ಎಕ್ಸಾಂಪಲಲ್ಲಿ ಕೂಡ ಬಳೆ, ನೋವು, ಮನೆ, ಮಂದಿರ ಈ ಎಲ್ಲ ಪದಗಳು ಕೂಡ ಇಲ್ಲಿ ಪ್ರಧಾನವಾಗಿದೆ, ಅಂದರೆ ಮುಖ್ಯವಾಗಿದೆ. ಅದಕ್ಕಾಗಿ ನಾವು ಪೂರ್ವ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿ ಒಂದು ಹೊಸ ಪದ ಮಾಡೋದಕ್ಕೆ ನಾವು ತತ್ಪುರುಷ ಸಮಾಸ ಎಂದು ಕರೆಯುತ್ತೇವೆ. ನಾಮಪದ ವ್ಯಕ್ತಿಯ ಹೆಸರು, ಪ್ರಾಣಿ, ಸ್ಥಳ, ವಸ್ತುಗಳ ಹೆಸರನ್ನು ತಿಳಿಸುವುದಕ್ಕೆ ನಾಮಪದವೆಂದು ಕರೆಯುತ್ತೇವೆ. ಉದಾಹರಣೆಗೆ ರಾಮ, ಮನೆ, ಮರ, ಬೆಟ್ಟ. ಇದಾಗಿತ್ತು ಸಮಾಸಗಳು ಮತ್ತು ಅದರ ವಿಧಗಳ ಪರಿಚಯ. ಮುಂದಿನ ಭಾಗದಲ್ಲಿ ಇನ್ನು ಬೇರೆ ಬೇರೆ ಸಮಾಸ ವಿಧಗಳು ಮತ್ತು ಅದರ ಉದಾಹರಣೆಗಳನ್ನು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.